ಅಜ್ಜಿಯ ನಿಧನದ ಸುದ್ದಿ ಕೇಳಿ ಗಳಗಳನೆ ಅತ್ತ ಪ್ರಜ್ವಲ್. ಅಜ್ಜಿ ಎದ್ದು ಜೈಲಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಅಜ್ಜಿಯ ನಿಧನದ ಸುದ್ದಿ ಕೇಳಿ ಗಳಗಳನೆ ಅತ್ತಂತ ಪ್ರಜ್ವಲ್ ರೇವಣ್ಣ. ಅಜ್ಜಿ ಎಂದು ಜೈಲಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರು. ನಾನು ಅಜ್ಜಿಯನ್ನ ನೋಡಬೇಕು ಎಂದು ಗೋಗರೆದ ಪ್ರಜ್ವಲ್. ನಾನು ಅಜ್ಜಿಯನ್ನ ನೋಡೋವರೆಗೂ ಊಟ ಮಾಡಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಸುರಿಸಿದ್ದಾರೆ. ಅಜ್ಜಿಯನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರಂತೆ ಪ್ರಜ್ವಲ್. ರಾತ್ರಿ ಇಡೀ ಜೈಲಿನಲ್ಲಿ ಅಜ್ಜಿ ನೆನೆದು ಪ್ರಜ್ವಲ್ ಕಣ್ಣೀರು. ರಾತ್ರಿ ಇಡೀ ನಿದ್ದೆ ಮಾಡದೆ ಮೌನಕ್ಕೆ ಶರಣಾದ ಮೊಮ್ಮಗ. ಅಜ್ಜಿಯ ನಿಧನದ ಸುದ್ದಿ ಕೇಳಿ ಗಳಗಳನೆ ಅತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಅಜ್ಜಿ ಎಂದು ಜೈಲಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಸುರಿಸಿದ್ದಾರೆ. ನಾನು ಅಜ್ಜಿಯನ್ನ ನೋಡಬೇಕು ಎಂದು ಗೋಗರೆದಂತ ಪ್ರಜ್ವಲ್. ನಾನು ಅಜ್ಜಿಯನ್ನ ನೋಡೋವರೆಗೂ ಊಟ ಮಾಡಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಅಜ್ಜಿಯ ನಿಧನದ ಸುದ್ದಿಯನ್ನ ಕೇಳಿದಂತ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಅಳ್ತಾ ನನ್ನ ಅಜ್ಜಿಯನ್ನ ನೋಡೋವರೆಗೂ ಊಟ ಮಾಡಲ್ಲ. ರಾತ್ರಿ ಇಡೀ ಜೈಲಿನಲ್ಲಿ ಮೌನವಾಗಿ ಕುಳಿತಿರುವಂಥದ್ದು. ನಿದ್ದೆನೂ ಮಾಡದೆ, ಊಟ ತಿಂಡಿ ಏನೂ ಕೂಡ ಮಾಡದೆ ಮೌನಕ್ಕೆ ಶರಣಾಗಿದ್ದಾನೆ ಮೊಮ್ಮಗ. ಇದೀಗ ಪ್ರಜ್ವಲ್ ರೇವಣ್ಣ ಪೆರೋಲ್ಗೆ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಕೋರ್ಟ್ ಎಲ್ಲವೂ ಕೂಡ ರಜೆ ಇರುವಂಥ ಕಾರಣದಿಂದಾಗಿ ಇನ್ನು ಜಡ್ಜನ ಮನೆಗೆ ಹೋಗಿ ಪೆರೋಲ್ ಅರ್ಜಿಯನ್ನು ಮುಂದುವರಿಸ್ಬೋದಾ ಅನ್ನುವಂಥದ್ದು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಪ್ರಜ್ವಲ್ಗೆ ಯಾವಾಗ ಅವಕಾಶ ಸಿಗುತ್ತೆ ಅಜ್ಜಿಯ ಮುಖವನ್ನು ನೋಡೋದಕ್ಕೆ ಅನ್ನುವಂಥದ್ದು. ಇನ್ನು ನಾಳೆ ಈಗಾಗಲೇ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ ಅಜ್ಜಿಯ ಪಾರ್ಥಿವ ಶರೀರವನ್ನು. ಡೈರೆಕ್ಟಾಗಿ ಪ್ರಜ್ವಲ್ ರೇವಣ್ಣ ಅಲ್ಲಿಗೆ ಬರ್ತಾರಾ, ಅಲ್ಲಿಗೆ ಕರೆದುಕೊಂಡು ಬರಲಾಗುತ್ತಾ, ಏನು ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಜಡ್ಜ್ ನ್ಯಾಯಾಧೀಶರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ದೊಡ್ಡಗೌಡರ ಕುಟುಂಬದಲ್ಲಿ ಮಡುಗಟ್ಟಿದ ಶೋಕ. ದೊಡ್ಡಗೌಡರ ಕುಟುಂಬದಲ್ಲಿ ಶೋಕ ಆವರಿಸಿಕೊಂಡಿದೆ. ಅಜ್ಜಿ ಚೆನ್ನಮ್ಮಗೆ ಪ್ರಜ್ವಲ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಪ್ರೀತಿಯಿಂದ ಪಜ್ಜು ಪಜ್ಜು ಎಂದು ಕರೆಯುತ್ತಿದ್ದ ಅಜ್ಜಿ ಈಗ ಅಜ್ಜಿಯ ಮುಖವನ್ನು ನೋಡದ ಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಹೀಗಾಗಿ ಜೈಲಿನಲ್ಲೇ ಭಾವುಕ ಕಣ್ಣೀರಿನ ವಿದಾಯವನ್ನ ಹೇಳ್ತಾ ಇದ್ದಾರೆ. ದೊಡ್ಡಗೌಡರ ಕುಟುಂಬದಲ್ಲಿ ಮಡುಗಟ್ಟಿದ ಶೋಕ. ಇನ್ನು ಚೆನ್ನಮ್ಮಜ್ಜಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅಂದರೆ ತುಂಬ ಪ್ರೀತಿ ಅಂತೆ. ಪ್ರೀತಿ ಅಜ್ಜಿಯನ್ನ ಮುಖವನ್ನು ನೋಡೋದಕ್ಕೆ ಸಾಧ್ಯವಾಗ್ತಿಲ್ವಲ್ಲಪ್ಪ ಅಂತ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಪ್ರೀತಿ ಅಜ್ಜಿಯನ್ನು ಅಂತಿಮವಾಗಿ ನೋಡೋದಕ್ಕೆ ನನಗೆ ಈಗ ಸಾಧ್ಯವಾಗ್ತಿಲ್ವಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ನ್ಯಾಯಾಧೀಶರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅದರ ಮೇಲೆ ಪ್ರಜ್ವಲ್ ಅಜ್ಜಿಯ ಮುಖವನ್ನು ನೋಡ್ಬೋದಾ ಅಥವಾ ಏನು ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಬಟ್ ಸದ್ಯಕ್ಕೆ ಅಜ್ಜಿಯನ್ನು ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಜೈಲಿನಲ್ಲಿ. ಪ್ರಜ್ವಲ್ ರೇವಣ್ಣಗೆ ಇದೀಗ ಜೈಲು ಶಿಕ್ಷೆ ಆಗಿ ಜೈಲಿನಲ್ಲಿರುವಂಥದ್ದು. ಪೆರೋಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಜಡ್ಜ್ ಮನೆಗೆ ಹೋಗಿ ವಕೀಲರು ಇದ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ಬೋದು, ಅರ್ಜಿಯನ್ನು ಮುಂದುವರಿಸ್ಬೋದು, ಮನವಿಯನ್ನು ಕೋರ್ಬೋದು. ನ್ಯಾಯಾಧೀಶರು ಏನು ಹೇಳ್ತಾರೋ ಅನ್ನೋದ್ರ ಮೇಲೂ ಕೂಡ ಇಲ್ಲಿ ಡಿಸೈಡ್ ಆಗಿದೆ.